ಗೌರವ ಕೊಟ್ಟು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಓಕೆ, ತೆಗೆದುಕೊಳ್ಳಿ. ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಕಾಂಗ್ರೆಸ್ನಿಂದ ನಟರಾಜ್ ಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ ಗೌಡರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಎಂ ಡಿ ಲಕ್ಷ್ಮಣ್ ಅವರಿದ್ದಾರೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ಇಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಮೊದಲನೇದಾಗಿ ಸ್ವಾಗತ. ಓಕೆ, ನಟರಾಜ್ ಗೌಡ್ರೆ, ಡಬ್ಬ ಯಾವುದು? ಈ ರೀಲ್ ಬಿಟ್ಟು ಬಂದಿರೋದಂದ್ರೆ ಏನು? ಈಗ ಒಬ್ರಿಗೊಬ್ಬರು ವೈಯಕ್ತಿಕವಾಗಿ ಅವರ ಹಳೆಯ ವ್ಯಾಪಾರ ವ್ಯವಹಾರ ಕಸುಬುಗಳನ್ನು ನೆನೆಸ್ಕೊತಾ ಇದ್ದಾರೆ ಅಂತ. ಒಂದೇನೆಂದರೆ, ಮಾನ್ಯ ಕುಮಾರಸ್ವಾಮಿ ಅವರಿಗೆ ಭಾಳ ಹತಾಶೆ, ಭಾಳ ನಿರಾಶೆ. ಏನಂದರೆ, ಏನಾದರೂ ಮಾಡಿ ತಮ್ಮ ಮಗನಿಗೆ ಒಂದು ಗೆಲುವನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ. ಅದು ಮಂಡ್ಯದಲ್ಲೂ ಆಗಲಿಲ್ಲ, ರಾಮನಗರದಲ್ಲೂ ಆಗಲಿಲ್ಲ. ಸೊ ಜನ ತಿರಸ್ಕಾರ ಮಾಡಿದ್ದಾರೆ. ಆದರೂ ಜನಗಳ ತಿರಸ್ಕಾರ ಮಾಡೋದನ್ನ ಅರಿವು ಮಾಡಿಕೊಂಡು ಯಾವ ರೀತಿ ಜನಗಳ ಮನಸ್ಸನ್ನು ಗೆಲ್ಲಬೇಕು ಅನ್ನೋದು ಬಿಟ್ಟು ಅನಗತ್ಯವಾದ ಟೀಕೆ ಟಿಪ್ಪಣಿಗಳನ್ನು ಮಾಡಿದರೆ ಜನ ಇನ್ನೂ ದೂರ ತಳ್ತಾರೆ. ಇದು ಸ್ಪಷ್ಟ. ಆಮೇಲೆ ತಾವು ಮಾಡ್ಕೊಂಡಿರೋ ಮೈತ್ರಿನಲ್ಲಿ ತಮಗೆ ಯಾವುದೇ ಅವಕಾಶವನ್ನು ಕೊಡ್ತಾ ಇಲ್ಲ. ಮಂಡ್ಯದಲ್ಲಿ ಸೀಟ್ ಕೊಡಲ್ಲ ಅಂತಾರೆ, ಬೆಂಗಳೂರು ರೂರಲಲ್ಲಿ BJP ನಮಗೆ ಬೇಕು ಅಂತ ಕೇಳ್ತಾ ಇದೆ. ತಮ್ಮ ಅಸ್ತಿತ್ವನೇ ಇಲ್ಲ ಅನ್ನಂಗೆ ಆಗ್ತಾ ಇದೆಲ್ಲ JDS. ಕುಮಾರಸ್ವಾಮಿ ಅವರಿಗೆ ಅವರ ಅಸ್ತಿತ್ವನೇ, ಯಾಕಂದರೆ ಹಾಸನ, ತುಮಕೂರು ರೇವಣ್ಣವ್ರು ಹಂಚ್ಕೊಂಡಂಗೆ ಈ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಕುಮಾರಸ್ವಾಮಿ ಅವರು ಹಂಚ್ಕೊಂಡಂಗೆ ಈಗ ಎರಡೂ ಕೈ ತಪ್ಪೋಗ್ತಾ ಇದೆ ಇವ್ರಿಗೆ. ಸೊ ಆ ನಿರಾಶೆನಲ್ಲಿ ಮನಸ್ಸೋ ಇಚ್ಛೆ ತೋಚಿದ್ ಮಾತಾಡ್ತಾ ಇದ್ದಾರೆ. ಅವ್ರ ಮಾತಿಗೆ ಜನ ಏನು ತೀರ್ಮಾನ ಕೊಡ್ತಾರೆ. ಬಟ್ ಆದರೆ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾನ್ಯ DK ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸ, ಜನಮನ್ನಣೆ, ಈ ಬಾರಿನೂ ಕೂಡ 3 ಲಕ್ಷ 4 ಲಕ್ಷ ಮತಗಳ ಅಂತರಿಂದ ಗೆಲ್ಲುವಂಥ ಸಂಪೂರ್ಣ ಅವಕಾಶ ಆಗಿದೆ. ಇವ್ರಿಗೆ ಮೈತ್ರಿನಲ್ಲಿ BJP ಬಿಟ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ CP ಯೋಗೇಶ್ವರ್ ನನಗೆ ಬೇಕು ಅಂತ ಕೂತಿದ್ದಾರೆ. ಇವರು ಇಲ್ಲ ನಿಖಿಲ್ ನಿಲ್ಲಿಸ್ಬೇಕಾ, ನಾನೇ ನಿಲ್ಲಬೇಕಾ, ಅಥವಾ ಮಂಡ್ಯಗೂ ಕಳಿಸ್ಬೇಕಾ, ಈ ಗೊಂದಲದಲ್ಲಿ ದುವಿಧದಲ್ಲಿದ್ದಾರೆ. ಸೊ ಹಂಗಾಗಿ ಮಂಡ್ಯ ಕೂಡ ಕೈ ತಪ್ತಾ ಇದೆ ಅವರಿಗೆ. ಮಂಡ್ಯದಲ್ಲಿ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತರು. ಈ ಸರಿ ಸುಮಲತಾ ನನಗೇ ಬೇಕು ಅಂತ ಕೂತಿದ್ದಾರೆ. ಏನೋ BJP ಹೈಕಮಾಂಡ್ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟಿದೆಯಂತೆ. ಅದನ್ನು ಮೀರಿನೂ ಇವ್ರು ಟಿಕೆಟ್ ತೊಗೊಂಬಂದರೆ ಅಂಬರೀಷ್ ಅವ್ರಿಗೆ ಅಥವಾ ಸುಮಲತಾ ಅವ್ರಿಗೆ ಸಿಟ್ಟಿಂಗ್ MP ಗೆ ಅವಮಾನ ಮಾಡ್ದಂಗೆ ಆಗ್ತದೆ, ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ ಅಂತ ಅದು ಬೇರೆ ಉಲ್ಟಾ ಹೊಡಿಬೋದು. ಸೊ ಹಂಗಾಗಿ ಎಲ್ಲ ಭಯ, ಗಾಬರಿ, ನಿರಾಶೆ, ಹತಾಶೆ ಎಲ್ಲಗಳಿಂದ ಹಿಡಿದು ಇವತ್ತು ಕುಮಾರಸ್ವಾಮಿ ಅವರು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ಇದು ಅನಗತ್ಯ, ಅದು ಕೂಡ ಹತಾಶೆ, ನಿರಾಶೆಯಿಂದ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಭಯ ಕಾಡ್ತಾ ಇದೆ ನಿಮಗೆ ಅನ್ನೋದು ಇಲ್ಲ. ಒಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈಗಲೇ ಮಾತಾಡೋದು. ಕಾಂಗ್ರೆಸ್ ಸೋತಾಗ ಹತಾಶೆಯಿಂದನೋ ನಿರಾಸೆಯಿಂದನೋ ಯಾರ್ಯಾರ ಮನೆ ಬಾಗಿಲಿಗೆ ಬಂದು ನಿಂತ್ಕೊತಾರೆ, ಹೇಗೆ ಕೈ ಕಟ್ಕೊಂಡು ನಿಂತ್ಕೊತಾರೆ ಅಂತ ಈ ದೇಶ ನೋಡಿದೆ. ಗೆದ್ದಾಗ ಹಂಗೆ ಅವರು ಸ್ವಲ್ಪ ಗೆದ್ದಾಗ ಇನ್ಯಾವ ರೀಜನಲ್ ಪಾರ್ಟಿನ ಮುಳುಗ್ಸೋಣ, ಇನ್ಯಾವ ರೀಜನಲ್ ನಾಯಕರನ್ನ ನಮ್ಮ ತೆಕ್ಕೆಗೆ ತೊಗೊಳ್ಳೋಣ, ಆಪ್ರೇಷನ್ ಕಾಂಗ್ರೆಸ್ ಮಾಡಿ ಯಾರನ್ನ ಪರ್ಚೇಸ್ ಮಾಡೋಣ, ಈ ಥರದ್ದೆಲ್ಲ ಸ್ಟ್ರಾಟಜಿ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಶಕ್ತಿಯುತರು ಆಗ್ಬಿಡ್ತಾರೆ. ಶಕ್ತಿಯುತರು ಆಗೋಕ್ಕಿಂತ ಮುಂಚೆ ಸೋತಿರ್ತಾರಲ್ಲ, ಸೋತಾಗ ನೀವು ನಮ್ಮನ್ನು ಕಾಪಾಡಿ, ಇಲ್ಲ BJP ನಮ್ಮನ್ನು ಮುಗಿಸಾಕ್ಬಿಡತ್ತೆ ಅಂತ ನಮ್ಮನೆ ಬಾಗಿಲಿಗೆ ಓಡ್ ಬಂದು ಗೆದ್ದಾದ್ಮೇಲೆ 2 ಬಾರಿ ಈ ಕರ್ನಾಟಕದಲ್ಲಿ 2004ರಲ್ಲಿ ಒಂದು ಬಾರಿ SM ಕೃಷ್ಣ ಅವರು 140 ಗೆದ್ದಿದ್ದಂಥ SM ಕೃಷ್ಣ ಅವರು 65ಕ್ಕೆ ಬಂದು ನಿಂತ್ಕೊಂಡ್ರು. ಅವತ್ತು ನಮ್ಮನೆಗೆ ಫಸ್ಟ್ ಬಂದಿದ್ದು, ದಯವಿಟ್ಟು ನೀವು ಸೇರಿ ಸರ್ಕಾರ ಮಾಡೋಣ, BJP 87 ಗೆದ್ದುಬಿಟ್ಟಿದೆ, ಅವರು ಕೋಮುವಾದಿಗಳು ಬಂದುಬಿಡ್ತಾರೆ ಅಂತ ಒಂದು ಪದ ಹುಡ್ಕೊಂಡು, ಕೋಮುವಾದಿಗಳು ಅನ್ನೋ ಪದ ಲೈಫ್ ಟೈಮ್ ಇಟ್ಕೊಂಬಿಟ್ಟಾರೆ ಪರ್ಮನೆಂಟಾಗಿ. ಅದನ್ನು ಇಟ್ಕೊಂಡು ಬಂದರು. ಮತ್ತು ನಾವು ಇವ್ರ ಜೊತೆಗೆ ಜೀವ ಕೊಟ್ವಿ. ಧರ್ಮಸಿಂಗ್ ಅವ್ರನ್ನ ಚೀಫ್ ಮಿನಿಸ್ಟ್ರು ಮಾಡಿದ್ವಿ. ಅದಾದಮೇಲೆ ಮತ್ತೆ ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯನ ಟೀಮನ್ನ ಕರ್ಕೊಂಡು ಹೋಗ್ಬಿಟ್ರು ಕಾಂಗ್ರೆಸ್ಗೆ. ಮತ್ತು ನಾವು ಇವ್ರು ಸವಾಸ ಬಿಟ್ಟು BJP ಜೊತೆ ಅಧಿಕಾರ ಮಾಡಿದ್ವಿ. ಆಮೇಲೆ ಮತ್ತೆ ಅಧಿಕಾರಕ್ಕೆ ಇವರೇ ಬಂದರು, 120 ಗೆದ್ದು ಬಂದರು ಸಿದ್ದರಾಮಯ್ಯನವರೆಲ್ಲ ಟೀಮು. 120 ಗೆದ್ದ ಮೇಲೆ ಮತ್ತೆ 5 ವರ್ಷ ಅದ್ಭುತವಾದ ಭಾಗ್ಯಗಳ ಆಡಳಿತ ಕೊಟ್ಟಿದ್ದರು. 70ಕ್ಕೆ ಬಂದು ನಿಂತ್ಕೊಂಡ್ರು, 79ಕ್ಕೆ ಮತ್ತೆ ಬಂದರು ಡೆಲ್ಲಿಯಿಂದ ಇವರು ಎಲ್ಲ ನಮ್ಮ ಮನೆ ಬಾಗಿಲಿಗೆ. ನೀವೇ ನಮ್ಮನ್ನು ಉಳಿಸ್ಬೇಕು, ನೀವೇ ನಮ್ಮನ್ನು ಬೆಳೆಸ್ಬೇಕು, ನೀವೇ ಈ ರಾಜ್ಯದಲ್ಲಿ ನಮ್ಮನ್ನು ಪದೇ ನಾವು ಮುಳುಗೋಗ್ತಾ ಇದ್ರೂ ಬೆಳೆಸ್ತಾ ಇರೋರು ನೀವೇ ಅಂತೇಳಿ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತು 5 ವರ್ಷ ನಿಮ್ಗೆ ಅಧಿಕಾರ ಕೊಡ್ತೀವಿ ಅಂತ ಹೇಳಿ ಕೊಟ್ಟು, ಬಾಂಡ್ ಪೇಪರಲ್ಲಿ ಬರ್ಕೊಟ್ಟು ಅಗ್ರಿಮೆಂಟ್ ಮಾಡಿ 15 ತಿಂಗಳಿಗೆ ಶಾಂತಿವನ ಮತ್ತು ಇನ್ನೊಂದು ವನದಲ್ಲಿ ಕೂತ್ಕೊಂಡು, ಬಾಂಬೆನಲ್ಲಿ ಕೂತ್ಕೊಂಡು ನಮಗೆ ಬೆನ್ನಿಗೆ ಚೂರಿ ಹಾಕಿ ಪಕ್ಷ ಕುಮಾರಸ್ವಾಮಿನ ಕೆಳಗಿಳಿಸದೆ ಒಂದು ಹಠ ತೊಟ್ಟು ತನ್ನ ಕಾಂಗ್ರೆಸ್ ಶಾಸಕರನ್ನು 14 ಜನಕ್ಕೂ ಹೆಚ್ಚು ಜನನ BJP ಕಳಿಸಿ BJP ಕೋಮುವಾದಿ ಪಕ್ಷನ ಅಧಿಕಾರ ಪ್ರತಿಷ್ಠಾಪನೆ ಮಾಡಿದ್ರು. ಇವರ ರಾಜಕಾರಣ ನಮಗೇನು ಗೊತ್ತಿಲ್ಲದೆ ಇರೋದಾ? ಕಾಂಗ್ರೆಸ್ನ ರಾಜಕಾರಣ ಈಗ ಗೆದ್ದಿದ್ದಾರೆ, ಆಯಿತು. ಈಗ ಮಾನ್ಯ DK ಶಿವಕುಮಾರ್ ಅವರು, ಸುರೇಶ್ ಅವರು ಮಾತಾಡ್ತಿದ್ದಾರೆ, ಯೋಗೇಶ್ವರನ್ನ ಬೈತಿದ್ದಾರೆ. ಮಂಜು ಯಾರು? ಮಾಗಡಿ ಮಂಜು ಎಲ್ಲಿದ್ದರು? ನಿಮ್ಮ ಕಾಂಗ್ರೆಸ್ ಪಾರ್ಟಿ.
ಯೋಗೇಶ್ವರ್ ಮನೆಗೆ ಎಷ್ಟು ಸಲ ಹೋಗಿದ್ದೀರಿ ನೀವು MP ಆಗಲಿಕ್ಕೆ? ಸುರೇಶ್ ಹೋಗಿಲ್ವಾ? ಲಾಸ್ಟ್ ಎಲೆಕ್ಷನಲ್ಲಿ ಬಂದು ನಿಂತ್ಕೊಂಡು ಕೈ ಕಾಲು ಹಿಡಿದು ಒಂದು ಸಪೋರ್ಟ್ ತೊಗೊಳ್ಳಿಲ್ವಾ? ಅದೂ ಬೇಡ ಹೋಗಲಿ. ಒಳ ರಾಜಕೀಯ ಒಳಗೆಲ್ಲ ಓಪನ್ ಆಗೇ ಮಾಡಿದ್ದಾರೆ. ಯೋಗೇಶ್ವರ್ ಕೈಲಿ ಮಾತಾಡಿಸಿ ಬೇಕಾದ್ರೆ ಹೇಳ್ತಾರೆ. ಆಮೇಲೆ ಅನಿತಾ ಕುಮಾರಸ್ವಾಮಿ ಅವ್ರ ಸಪೋರ್ಟ್ ತಗೊಂಡು ನಾನು ಅಕ್ಕ ಅಂತ ಕೈ ಎತ್ಕೊಂಡು ಹೋಗಿ MP ಚುನಾವಣೆಗೆ ಓಟ್ ತಗೊಳ್ಳಿಲ್ವಾ? ಮೈತ್ರಿಯಲ್ಲಿ ತಗೊಳ್ಳಿಲ್ವಾ? ಅದಕ್ಕೆ ನಾವು ಹೇಳೋದು, ರಾಜಕಾರಣ ನಿಂತ ನೀರಲ್ಲ. ಯಾವಾಗಲೂ ಕೂಡ ರಾಜಕೀಯವಾಗಿ ಯಾರೇ ಆಗಲಿ, ನಾನು ಈವನ್ ಕುಮಾರಸ್ವಾಮಿ ಅವರು ತಪ್ಪು ಮಾತಾಡಿದ್ರು ಅದು ತಪ್ಪೇ. ರಾಜಕೀಯ ಯಾವಾಗಲೂ ಸಂಸದರ ವಿಚಾರದಲ್ಲಿ ಕುಮಾರಸ್ವಾಮಿ ಮಾತಾಡಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ರಾಜಕಾರಣ ಯಾವಾಗಲೂ ನಿಂತ ನೀರಲ್ಲ. ಇವತ್ತೊಂದು ಹೊಸ ಬೆಳವಣಿಗೆ ನೋಡಿದ್ದೀರಿ. ಇದೇ DK ಶಿವಕುಮಾರ್, ಇದೇ ಸಿದ್ದರಾಮಯ್ಯನವರು ಇವತ್ತು ಜನಾರ್ದನ್ ರೆಡ್ಡಿನ ಆಡಿ ಹೊಗಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾವ್ಯಾವ ಭಾಷೆಯಲ್ಲಿ ಬೈದಿದ್ರು ಸಿದ್ದರಾಮಯ್ಯನವರು? ಬಳ್ಳಾರಿ ಪಾದಯಾತ್ರೆ ವಿಚಾರದಲ್ಲಿ ಯಾವ್ಯಾವ ವಿಷಯದಲ್ಲಿ ಬೈದಿದ್ರು? ಇವತ್ತು ಓನ್ಲಿ ಒಂದು ಓಟ್ಗೆ 135 ಓಟ್ ಇದೆ, ಈಸಿಯಾಗಿ ಗೆಲ್ತಾರೆ 3 ಅಂತ ಇದ್ರೂ ಕೂಡ ಒಂದು ಓಟ್ಗೋಸ್ಕರ ಜನಾರ್ದನ್ ರೆಡ್ಡಿ ಅವ್ರನ್ನ ಅಪ್ಕೊಂಡು ತಬ್ಕೊಂಡು ಅವ್ರನ್ನ ಹೊಗಳ್ತಾ ಇದ್ದೀರಲ್ಲ. ಹಂಗಾರೆ ಮೈನಿಂಗ್ ಕೇಸ್ಗಳೆಲ್ಲ ಏನಾಗ್ಬಿಡ್ತಾವೆ ಈಗ? ಪೊಲಿಟಿಕ್ಸಲ್ಲಿ ನೀವು ಅನುಕೂಲ ಸಿಂಧು ರಾಜಕಾರಣ ಈ ದೇಶಕ್ಕೆ ಎಲ್ಲ ಪಾರ್ಟಿಗಳು, ಭಾರತೀಯ ಜನತಾ ಪಾರ್ಟಿ, ಜನತಾದಳ, ಜನತಾ ಪಕ್ಷ ಹುಟ್ಟೋದಕ್ಕಿಂತ ಮುಂಚೆ ಈ ದೇಶದ ರಾಜಕಾರಣ ಮತ್ತು ರಾಜಕೀಯ ಪಕ್ಷ ಹುಟ್ಟಿದ್ದು ಕಾಂಗ್ರೆಸ್ಸೇ. ಆದರೆ ಇವೆಲ್ಲವನ್ನೂ ಬೇಸ್ ಮಾಡಿಕೊಟ್ಟು ಇವೆಲ್ಲ ಇಂಥವು ಮಾಡಬೇಕಪ್ಪ ಮುಂದಿನ ದಿನಗಳಲ್ಲಿ ಅಂತ ಪಾಠ ಹೇಳ್ಕೊಟ್ಟವ್ರು ಈ ದೇಶಕ್ಕೆ ಇವರೇ. ಎಲ್ಲ ಪಾಠನೂ ಇವರೇ ಹೇಳ್ಕೊಟ್ಟಿರೋದು. ಎಲ್ಲ ಪಾಠನೂ ಇವರೇ ಹೇಳ್ಕೊಟ್ಟಿರೋದು. MD ಲಕ್ಷ್ಮಣ, ನಿಮ್ಮ ಜೊತೆಗೆ JDS ಬಂದಿದ್ದಕ್ಕೆ ಅನ್ಬಾರದನ್ನೆಲ್ಲ JDS ಅನಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಬಹಳ ಟೀಕೆಗಳಿಗೆ ಗುರಿ ಆಗ್ತಾ ಇದೆ. ಬಟ್ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ JDS ಪಕ್ಷ ಅವ್ರ ಪಾಡಿಗೆ ಅವರೇ ಮಾಡ್ಕೊಳ್ಬೇಕು. BJP ನಾಯಕರು ಯಾರು ಕೂಡ ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಹೋಗ್ತಾ ಇಲ್ಲ ಅನ್ನೋದು ಮಾಡಬೇಕಾ ಮಾಡಬಾರ್ದ? ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ದೃಷ್ಟಿಕೋನದಿಂದ ನಾವು ರಾಜಕೀಯನ ನೋಡಿದಾಗ ಕೆಲವೊಮ್ಮೆ ಸೋಲು ಗೆಲುವು ಕಂಡಂಥ ರಾಜಕೀಯ ಪಕ್ಷಗಳಿಗೆ ಮಿತ್ರ ಪಕ್ಷಗಳು ನಾವು ಕೂಡ ಸಹಯೋಗದಿಂದ ಬರ್ತೇವೆ ಅಂತಕ್ಕಂಥ ಮಾತನಾಡಿದಾಗ ವಿಶ್ವಾಸದಿಂದ ಅದನ್ನು ಸ್ವಾಗತ ಮಾಡಿ ಕರ್ಕೊಂಡಿರ್ತಕ್ಕಂಥದ್ದು. ಇದು ಕೇವಲ ಕರ್ನಾಟಕ ರಾಜ್ಯದ ನಮ್ಮ ನಾಯಕರ ತೀರ್ಮಾನ ಅಲ್ಲ. ಹೈಕಮಾಂಡ್ನಲ್ಲಿ ಚಿಂತನೆ ಮಾಡಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಕಳೆದ ಬಾರಿ ಇರತಕ್ಕಂಥ ಚುನಾವಣೆಯ ಒಂದು ಆಘಾತವನ್ನು ಸರಿಪಡಿಸಲಿಕ್ಕೆ ಮುಂದಿನ ದೃಷ್ಟಿನಲ್ಲಿ JDSನ ಜೊತೆಗೆ ನಾವು ತೆಗೆದುಕೊಂಡು ಹೋದರೆ ಜನಾಂಗೀಯ ವ್ಯವಸ್ಥೆ ಒಳಗಡೆ ರಾಜಕೀಯದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಹಾಗೂ ಮುಂದಿನ ಚುನಾವಣೆಗಳಲ್ಲಿ ನಮ್ಗೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು JDSನ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರವರ ನೇತೃತ್ವದಲ್ಲಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಕರೆದು ಕೂತು ಮಾತನಾಡಿ ವಿಶ್ವಾಸದಿಂದ ಕರೆದಿದೆ. ಅಲ್ಲ, ಈಗ ಅವರು JDSನವರು ಕಾಂಗ್ರೆಸ್ ಜೊತೆಗೆ ಹೋದಾಗ ಅಟ್ಲೀಸ್ಟ್ ಅವರು ಹಿಂದಿನಿಂದ ವೈರತ್ವ ಇದ್ರೂ ಕೂಡ ನಾವು ಜೋಡೆತ್ತುಗಳು ಅಂತಾದ್ರೂ ತೋರಿಸ್ಕೊಂಡ್ರು. ನಿಮ್ಮ ಪಕ್ಷ ಜೊತೆಗೆ ಮೈತ್ರಿ ಮಾಡ್ಕೊಂಡ ನಂತರ ಅಂತ ಎತ್ತುಗಳು ಯಾವುದು ಕಾಣಿಸ್ಲಿಲ್ಲ. ಅಂತ ಅಗಾಧವಾದಂಥ ಸಮಸ್ಯೆ ಇನ್ನೂ ಕೂಡ ಶುರುವಾಗಿಲ್ಲ. ಸಣ್ಣ ಪುಟ್ಟದ್ದು ಇದೇನಿದ್ರು ಕೂಡ ಅಲ್ಲ, ನಿಮ್ಮನ್ನು ಎದುರಿಸ್ಬೇಕಾದ್ರೆ ಅವ್ರು ನಿಂತ್ಕೊಂಡಿದ್ದು ಎತ್ತುಗಳಾಗಿ ಇಲ್ಲ ಕುಮಾರಸ್ವಾಮಿ ಅವರು ಮಾತನಾಡಿರ್ತಕ್ಕಂಥದ್ದು, ಸುರೇಶ್ ಅವರು ಮಾತನಾಡಿರ್ತಕ್ಕಂಥದ್ದು, DK ಶಿವಕುಮಾರ್ ಮಾತನಾಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಾನು ಆಲಿಸಿದ್ದೀನಿ. ತಮ್ಮ ಮಾಧ್ಯಮದ ಮೂಲಕ ನಾನು ಆಲಿಸಿದ್ದೀನಿ, ಇಲ್ಲ ಅಂತಕ್ಕಂಥದ್ದನ್ನು. ಆದರೆ ಅವರು ಹೇಳಿಕೆ ಮುಖಾಂತರ ಮಾಡಲಿಲ್ಲ. ಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ತನಗೆ ಮತವನ್ನು ನೀಡಿರ್ತಕ್ಕಂಥ ಮತದಾರರಿಗೆ ಈ ವಿಚಾರವನ್ನು ಯಾವ ರೀತಿ ಹೇಳಿದ್ದಾರೆ ಅಂತಂದರೆ ಆಡು ಭಾಷೆನಲ್ಲಿ ಹೇಳಿದ್ದಾರೆ. ಅದನ್ನು ಹಳ್ಳಿ ಬೈಗಳ ಅಂತೀವಿ ನಾವು. ಹಳ್ಳಿ ಬೈಗಳಿಗೆ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಅದಕ್ಕೆ ಆಧಾರ ಇರೋದಿಲ್ಲ. ಸೊ ಆ ದೃಷ್ಟಿಯಿಂದ ಇದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥ ವ್ಯವಸ್ಥೆ. ಮತ್ತು ರಾಜಕೀಯ ದೃಷ್ಟಿಯಿಂದ ನೋಡೋದಾದರೆ ಜನಾಂಗದ ವ್ಯವಸ್ಥೆ ಬಂದಾಗ DK ಶಿವಕುಮಾರ್ ಇರ್ಬೋದು, ಸುರೇಶ್ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು ಒಂದಾಗ್ತಾರೆ. ಪ್ರೀತಿ, ವಿಶ್ವಾಸ, ಮಮತೆ, ಮಮಕಾರ ಎಲ್ಲವೂ ಕೂಡ ಸೇರುತ್ತೆ ಜನಾಂಗದ ವ್ಯವಸ್ಥೆ ಬಂದಾಗ. ಒಕ್ಕಲಿಗರು ಅಂತ ಬಂದಾಗ ಎಲ್ಲರೂ ಜೊತೆಯಾಗಿ ನಿಂತ್ಕೊಳ್ಳಲ್ಲ. ಇರೋದನ್ನು ನಾನು ವಾಸ್ತವವಾಗಿ ಮಾತಾಡ್ತೀನಿ. ನಾನು ಅದ್ರ ಬಗ್ಗೆ ಮುಚ್ಚುಮರೆ ಮಾತನಾಡ್ತಕ್ಕಂಥದ್ದಲ್ಲ. ಸರಿ ಇದೆ. ರಾಜಕೀಯ ಬಂದಾಗ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆ ಮಾತನಾಡಿದ್ದಾರೆ. ಅದನ್ನು ನಾವು ಯಾವ ರೀತಿ ಸಮರ್ಥನೆ ಗಂಗಾಧರ್ ಹೇಳಿದ್ರಿ ಈಗ ಮಾತನಾಡಬೇಕಾದ್ರೆ
ಒಂದು ಪಕ್ಷ ಆ ರೀತಿ ಅಲ್ಲ, ಈಗ ಅಲ್ಲ. ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಈಗ ಕುಮಾರಸ್ವಾಮಿ ಅವರಿರ್ಲಿ, ಅಲ್ಲಲ್ಲ, ಸುರೇಶ್ ಅವರಿರ್ಲಿ, ಲಕ್ಷ್ಮಣ್ ಡಿ ಕೆ ಶಿವಕುಮಾರ್ ಈಗ ಅವರು ಜನ ಹೆಂಗ್ ನೋಡ್ಬೇಕು ಇದನ್ನ? ಎಂಟರ್ಟೈನರ್ಸ್ ಅಂತ ನೋಡ್ಬೇಕು, ಇವರೆಲ್ಲ ನಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಅಂತ ನೋಡ್ಬೇಕು, ಇಲ್ಲ ಜಸ್ಟ್ ಕಾಮಿಡಿ ಅವಾಗ ಒಂದಿಷ್ಟು ಡೈಲಾಗ್ ನೋಡ್ಕೊಂಡು ಓಡಾಡ್ತಾರೆ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಜನ ತಮಾಷೆಯಾಗಿ ನೋಡ್ತಾ ಇದ್ದಾರೆ. ಅಷ್ಟೇ ನೋಡ್ಬೇಕು. ಸದ್ಯದ ಪರಿಸ್ಥಿತಿನಲ್ಲಿ ನನಗೆ ಚುನಾವಣೆ ಬಂದಾಗ ರಾಜಕೀಯ ಪೈಪೋಟಿ ಅದು ತೀವ್ರತರವಾದಂತ ಅಲ್ಲಿ ಯಾವ ರೀತಿ ಅಸ್ತಿತ್ವದ ಯೋಚನೆ ಪೈಪೋಟಿ ಮಾಡಬೇಕು ಅನ್ನೋದ್ರ ಕುಮಾರಸ್ವಾಮಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತದಾರನ ಒಂದು ವ್ಯವಸ್ಥೆ. ಸೊ ಅಂದ್ರೆ ಕಾಮಿಡಿಯನ್ಸ್ ಇವರೆಲ್ಲ ಈಗ ಸದ್ಯದ ಪರಿಸ್ಥಿತಿ. ಒಂದು ವಿರಾಮ, ವಾಪಸ್ ಬರ್ತೀನಿ. ಕಾಮಿಡಿಯನ್ಸ್ಗಳು ಅವಾಗ ಸ್ವಲ್ಪ ಸೀರಿಯಸ್ ಆಗಿನೂ ತಮಾಷೆ ಮಾಡ್ತಾರೆ. ಅದನ್ನ ನಗಬೇಕಾ, ಅಳಬೇಕಾ, ಕೋಪ ಮಾಡ್ಕೊಳ್ಬೇಕಾ, ನಿಮಗೆ ಹೋಗ್ಬಿಟ್ಟಿದ್ದು. ಇದರ ಮುಂದುವರೆದ ಭಾಗದಲ್ಲಿ ಒಂದು ಶಬ್ದಗಳ ಬಳಕೆ ನಡೆದಿದೆ. ಆ ಶಬ್ದಗಳ ವಿಚಾರದಲ್ಲೂ ಬರೋಣ.